ದೊಡ್ಡ ಮನೆ ಹಬ್ಬ ಇತ್ತೀಚೆಗೆ ಸೀಸನ್ 12ನ ಎಲ್ಲಾ ಸ್ಪರ್ಧೆಗಳನ್ನ ಹಾಕೊಂಡು ದೊಡ್ಡ ಮನೆ ಹಬ್ಬ ಅನ್ನುವಂತಹ ಹೆಸರಿನಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಒಂದು ದೊಡ್ಡ ಹಂತದ ಸೆಲೆಬ್ರೇಷನ್ ಅನ್ನ ಮಾಡಿತ್ತು. ಇದರಲ್ಲಿ ಬಿಗ್ ಬಾಸ್ ಸೀಸನ್ 12ನ ಎಲ್ಲ ಸ್ಪರ್ಧಿಗಳು ಭಾಗಿಯಾಗಿದ್ರು. ಹಾಗೆ ಈ ಕಾರ್ಯಕ್ರಮ ಪ್ರಾರಂಭವಾದಾಗ ಬಿಗ್ ಬಾಸ್ನ ಜಾಹ್ನವಿ ಕೂಡ ಕಾರ್ಯಕ್ರಮದಲ್ಲಿ ಇದ್ರು. ಆದರೆ ಕಾರ್ಯಕ್ರಮದ ಓಪನಿಂಗ್ ನಲ್ಲಿ ಜಾಹ್ನವಿ ಇರ್ತಾರೆ, ಓಪನಿಂಗ್ ಸಾಂಗ್ ಬಂದಾಗ ಕೂಡ ಜಾಹ್ನವಿ ಇರ್ತಾರೆ. ಆದರೆ ಅದಾದ ಮೇಲೆ ಎಲ್ಲೂ ಕೂಡ ಜಾಹ್ನವಿ ಕಾಣಿಸ್ಕೊಂಡಿಲ್ಲ. ಯಾಕೆ, ಏನಾಗಿರಬಹುದು ಅನ್ನುವಂಥದ್ದು ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಅಲ್ಲೇನಾಯ್ತು, ಓಪನಿಂಗ್ ನಲ್ಲಿ ಇದ್ದಂತಹ ಜಾಹ್ನವಿ ಕೊನೆಯವರೆಗೂ ಯಾಕಿರ್ಲಿಲ್ಲ, ಕೊನೆಯವರೆಗೂ ಅಲ್ಲ ಸೆಕೆಂಡ್ ಫ್ರೇಮ್ ಇಂದಲೇ ಜಾಹ್ನವಿ ಔಟ್ ಆಗಿದ್ ಯಾಕೆ ಅನ್ನುವಂಥದ್ದು. ಕಾರ್ಯಕ್ರಮ ಶುರುವಾದಾಗ ಜಾಹ್ನವಿ ಬಹಳ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಆನಂತರ ಚಾನೆಲ್ನ ಮುಖ್ಯಸ್ಥರು ಅಲ್ಲಿಗೆ ಬಂದಾಗ ಹಾಗೆ ಜಾಹ್ನವಿ ಜೊತೆಗೆ ಮಾತುಕತೆ ಶುರುವಾಗುತ್ತೆ. ಮಾತುಕತೆ ಶುರುವಾದಂತ ಸಂದರ್ಭದಲ್ಲಿ ಜಾಹ್ನವಿ ಸ್ವಲ್ಪ ಖಾರವಾಗಿ ಅವರನ್ನ ಪ್ರಶ್ನೆ ಮಾಡಿದ್ದಾರಂತೆ. ನೀವ್ಯಾಕೆ ನನ್ನ ಬಗ್ಗೆ ಆ ರೀತಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೇಳಿಸಿದ್ದು, ನಾನೇ ಕೇಳ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದನ್ನ ಸುದೀಪ್ ಅವರ ಕೈಲಿ ಹೇಳಿಸಿದ್ರಿ. ಇದು ಸರಿಯಲ್ಲ, ನನ್ನ ಇಮೇಜಿಗೆ ಇದು ತೊಂದರೆ ಆಯ್ತು ಅಂತ ಹೇಳಿದ್ದಾರಂತೆ. ಅದಕ್ಕೆ ಚಾನೆಲ್ನ ಮುಖ್ಯಸ್ಥರು ಕೂಡ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಚಾನೆಲ್ ಇಮೇಜ್ ಬಗ್ಗೆ ಮಾತನಾಡಿದ್ದು ತಪ್ಪಲ್ವಾ? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ಸಿಗುತ್ತೆ. ನೀವು ಮಾಡಿದ್ದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕಿದೆ ಹೊರತು ನಿಮ್ಮನ್ನೇನು ಬೇರೆ ರೀತಿ ಪೋಟ್ರೆ ಮಾಡಿಲ್ಲ. ನೀವ್ಯಾಕೆ ಚಾನೆಲ್ ಬಗ್ಗೆ ಅಪವಾದ ಹೊರಿಸಿದ್ರಿ ಅಂತ ಪ್ರಶ್ನಿಸಿದ್ರಂತೆ. ಇದೇ ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಜಾಹ್ನವಿ ಕೂಡ ಖಾರವಾಗಿ ಮಾತನಾಡಿ ಚಾನೆಲ್ ಮುಖ್ಯಸ್ಥರು ನೀವು ಮಾಡಿದ್ದು ಸರಿಯಲ್ಲ. ಇದಾದ ನಂತರವೂ ಕೂಡ ಕಾರ್ಯಕ್ರಮದಿಂದ ಹೊರಬಂದು ಚಾನೆಲ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿಕೊಂಡು ಸಂದರ್ಶನಗಳನ್ನ ನೀಡಿದ್ದೀರಿ. ಆದರೂ ನಾವು ನಿಮ್ಮನ್ನ ದೊಡ್ಡ ಮನೆ ಹಬ್ಬಕ್ಕೆ ಆಹ್ವಾನಿಸಿದ್ವಿ. ಚಾನೆಲ್ನಿಂದ ನಿಮಗೆ ಇಷ್ಟೆಲ್ಲ ಉಪಯೋಗವಾಗಿದ್ರೂ ನೀವು ಚಾನೆಲ್ ಬಗ್ಗೆ ಅಸಡ್ಡೆಯಿಂದ ಮಾತನಾಡಿದ್ದು ಸರಿಯಲ್ಲ ಅಂತ ಮಾತನಾಡಿದ್ದಾರೆ. ಇದಕ್ಕೆ ಕೋಪಗೊಂಡ ಜಾಹ್ನವಿ ಕೂಡ ಖಾರವಾಗಿ ಪ್ರತಿಕ್ರಿಯಿಸಿ ನನ್ನ ಇಮೇಜ್ ಬಿಗ್ ಬಾಸ್ನಿಂದ ಹಾಳಾಯಿತು ಅಂದ್ರಂತೆ. ಹಾಗಾಗಿ ಇಮೇಜ್ ಹಾಳಾಗಿದ್ದು ಸುಮ್ಮನೆ ಅಲ್ಲ, ಇಮೇಜ್ ಯಾವ ರೀತಿ ಇರುತ್ತೋ ಆ ರೀತಿ ತೋರಿಕೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿ ಚಾನೆಲ್ ಮುಖ್ಯಸ್ಥರು ಆ ಕ್ಷಣವೇ ಜಾಹ್ನವಿಗೆ ಗೆಟ್ ಔಟ್ ಅಂದಿದ್ದಾರೆ. ಕಾರ್ಯಕ್ರಮ ಏನಾದರೂ ಪರವಾಗಿಲ್ಲ, ನೀವು ಈ ಕಾರ್ಯಕ್ರಮದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರ್ಯಕ್ರಮ ಮಾತ್ರವಲ್ಲ, ಕಲರ್ಸ್ ಕನ್ನಡ